ಅಮ್ಮ ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ಕಿಚನಿಗೆ ಬಂದೆ, ನೀವಿಲ್ಲ. ತುಂಬಾ ಹಸಿವಾಗ್ತಾ ಇತ್ತು, ಅದಕ್ಕೆ ಸ್ವಲ್ಪ ಕುರುಕ್ ತಿಂಡಿನ ತಗೊಬಂದು ತಿಂದೆ. ಏಯ್, ಅದಕ್ಕೆ ಅಂತ ಟಾಮಿಗಿಟ್ಟಿರೋ ಫುಡ್ನು ತಿನ್ಬಿಟ್ಟಿದ್ಯಾ? ಇವಾಗ ತಾನೇ ತಿಂದೆ, ಮತ್ತೆ ಹೊಟ್ಟೆ ಸಿತಾ ಇರೋ ತರ ಇದೆ ಕಣ. ಲವ್ ಅದೇನು ಹೊಟ್ಟೆನ ತಿಪ್ಪೆಕೊಂಡಿನ ತಿಂತಾನೆ ಇದೀಯಾ? ಲವ್ ಹೊಟ್ಟೆ ಸಿಗ್ತದೆ ಕಣ. ಲವ್ ನಿಂಗೇನ್ ಬ್ರೇಕ್ ಇಲ್ವೇನೋ? ಸುಮ್ನೆ ಬಾರೋ. ಊಟ ಚೆನ್ನಾಗಿ ಮಾಡಬೇಕಲ್ವಾ? ಎಲ್ಲರೂ ಹೇಳ್ತಾರೆ ಊಟ ಚೆನ್ನಾಗಿ ಮಾಡಬೇಕು, ಡಾಕ್ಟರ್ಸ್ ಕೂಡ ಅದನ್ನೇ ಹೇಳ್ತಾರೆ ಅಂತ ಯೋಚಿಸ್ತಿದ್ದೀರಾ? ನಾವು ಮಾತನಾಡ್ತಿರೋದು ಭೋಜನ ಪ್ರಿಯರಿಗೆ. ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ, ಕುಡುಕನು ಹೊಟ್ಟೆ ಬಾಕನು ದುರ್ಗತಿಗೆ ಬರುತ್ತಾರೆ ಎಂದು ಹೇಳಲಾಗಿದೆ. ಹಾಯ್ ಫ್ರೆಂಡ್ಸ್, ಇವತ್ತು ಜಾಲಿ ಟೈಮಲ್ಲಿ ನಿಮ್ಮನ್ನು ನೋಡೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ನಾನಿವಾಗ ಒಂದು ವಿಷಯನ ಹುಡ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಅಮ್ಮ, ಎಲ್ಲಮ್ಮ ಇದ್ದೀರಾ? ಹಸಿವಾಗ್ತಿದೆ ಅಮ್ಮ. ಅಮ್ಮ, ಅಯ್ಯೋ, ಇವಾಗ ನಾವೇ ಎಲ್ಲನೂ ಮಾಡ್ಬೇಕಾ? ಇದೆಲ್ಲ ಇದು ಅಲ್ಲ, ಇದು ಅಲ್ಲ. ಎಲ್ಲಮ್ಮ ಇಟ್ಟಿದ್ದೀರಾ? ಇಲ್ಲೂ ಇಲ್ಲ. ಇಲ್ಲ, ಎಲ್ಲಿ ಐತೆ? ಅಯ್ಯೋ, ಇಲ್ಲೂ ಇಲ್ಲ. ಇದ್ರಲ್ಲಿ ನೋಡೋಣ. ಇದ್ರಲ್ಲೂ ಇಲ್ಲ. ಇದ್ರೊಳಗಡೆ ಇದೆಯಾ? ನಿನ್ನ ಬೆಳಿಗ್ಗೆನೆ ನೋಡಿದ್ನಲ್ಲ, ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಬಾ, ನಾವು ಹೋಗೋಣ. ಏ ರಿಯಾ, ಎಲ್ಲೋದೆ ನೀನು? ಏನ್ ಬೆಡ್ಡಲ್ಲಿ ಕಾಣ್ತಾನೆ ಇಲ್ವಲ್ಲ? ಎಲ್ಲಿ ಹೋದ್ಲಿ ಇವಳು? ಅಯ್ಯೋ, ಕಬರ್ಡ್ ಒಳಗಡೆ ಏನೋ ಶಬ್ದ ಕೇಳ್ತಾ ಇದೆ. ಓ, ಆ ಇಲಿ ಮತ್ತೆ ಬಂದ್ಬಿಡ್ತಾ? ಇವತ್ತು ಆ ಇಲಿನ ಹೊಡೆದಾಕಿದ್ರೇನೆ ನೆಮ್ಮದಿ. ಎಲ್ಲದನ್ನು ನಾಶ ಮಾಡ್ತಾ ಇದೆ. ಇವತ್ತು ಇಲಿಗೆ ಏನೇ ಬೆಳಗ್ಗೆನೆ ಸ್ಟಾರ್ಟ್ ಮಾಡ್ಬಿಟ್ಟ ನೀನು? ಅಮ್ಮ, ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ಕಿಚನಿಗೆ ಬಂದೆ, ನೀವಿಲ್ಲ. ತುಂಬಾ ಹಸಿವಾಗ್ತಾ ಇತ್ತು, ಅದಕ್ಕೆ ಸ್ವಲ್ಪ ಕುರುಕ್ ತಿಂಡಿನ ತಗೊಬಂದು ತಿಂದೆ. ಏಯ್, ಅದಕ್ಕೆ ಅಂತ ಟಾಮಿಗಿಟ್ಟಿರೋ ಫುಡ್ನು ತಿನ್ಬಿಟ್ಟಿದ್ಯಾ? ಏನೇ ನೀನು? ಅಯ್ಯೋ ದೇವ್ರೆ, ಅವಾಗ್ಲೇ ಅನ್ಕೊಂಡೆ ಟೇಸ್ಟ್ ಬದಲಾದಾಗ್ಲೇ. ಸರಿ ಬಾ. ನಿಧಾನ. ನಾನ್ ಟಿವಿ ನೋಡಕ್ ಹೋಗ್ತೀನಿ. ನಾನ್ ಟಿವಿ ನೋಡಕ್ ಹೋಗ್ತೀನಿ. ಅಮ್ಮ, ಎಲ್ಲಮ್ಮ ಇದ್ದೀರಾ? ಮಗುಗೆ ಹಸಿವಾಗುತ್ತಲ್ಲ, ಯಾವಾಗ್ಲೂ ತರನೇ ಒಂದ್ ಪ್ಲೇಟ್ ತಗೊಂಡು 5 ಇಡ್ಲಿ ಇಟ್ಟು ಮುಳುಗೋ ತರ ಸಾಂಬಾರ್ ಹಾಕಿ, ರೆಡ್ ಚಟ್ನಿ, ಗ್ರೀನ್ ಚಟ್ನಿ, ವೈಟ್ ಚಟ್ನಿ ಅದೆಲ್ಲಾನು ಸ್ವಲ್ಪ ಇಟ್ಬಿಟ್ಟು ತಗೊಬನ್ನಿ. ಮಗುಗೆ ಹಸಿವಾಗ್ತಿದ್ಯಲ್ಲ. ನಿನ್ನನ್ನ ಬದಲಾಯಿಸಕ್ಕೆ ಆಗೋದಿಲ್ಲ. ಹಾಯ್ ರಿಯಾ. ಹಾಯ್ ರಾಬಿ, ಬನ್ನಿ. ಅಮ್ಮ, ರಾಬಿ ಬಂದಿದ್ದಾರೆ ನೋಡಮ್ಮ. ನಮ್ಗೆ ಸ್ನ್ಯಾಕ್ಸ್ ತಗೊಬನ್ನಿ. ಸ್ನ್ಯಾಕ್ಸ್ ನ ರಾಬಿ ಕೇಳ್ತಿದ್ಯಾ, ನಿನಗ್ ಕೇಳ್ತಿದ್ಯಾ? ಅಮ್ಮ, ನೀವು ತಾನೇ ಅಮ್ಮ ಹೇಳಿದ್ದು ಮನೆಗ್ ಬಂದಿದ್ ಗೆಸ್ಟಿಗೆ ಚೆನ್ನಾಗಿ ಸ್ನ್ಯಾಕ್ಸ್ ಎಲ್ಲ ಕೊಡ್ಬೇಕು ಅಂತ ಹೇಳಿದ್ದು. ಯಾವಾಗ ನೋಡಿದ್ರು ಏನಾದ್ರೂ ತಿಂತಾನೆ ಇರ್ತಾಳೆ ರಾಬಿ. ನೀನಾದ್ರೂ ಸ್ವಲ್ಪ ಅಡ್ವೈಸ್ ಮಾಡು. ರಾಬಿ, ನೀನು ಅಮ್ಮ ಜೊತೆ ಸೇರ್ಕೊಂಡು ಅಡ್ವೈಸ್ ಮಾಡಬೇಡ. ನಾನು ನಿನಗೆ ಅಡ್ವೈಸ್ ಎಲ್ಲ ಮಾಡಲ್ಲ. ಟಿವಿಲಿ ನಿನ್ ಫೇವ್ರೇಟ್ ಫುಡ್ ಬಗ್ಗೆ ಒಂದು ಪ್ರೋಗ್ರಾಮ್ ಹಾಕ್ತಿದ್ದಾರೆ, ಅದು ನೋಡೋಣ ಅಂತ ಇಲ್ಲಿ ಬಂದೆ. ಸರಿ ಬಾ, ನೋಡೋಣ. ಎಲ್ಲ ಇದೆ ಅಲ್ಲ. ದೋಸೆ ಇದೆ, ಪೂರಿ ಇದೆ, ಲೆಗ್ ಪೀಸ್ ಇದೆ, ಬಿರಿಯಾನಿ ಇದೆ, ಮೊಟ್ಟೆ ಇದೆ. ಇವತ್ತೊಂದು ಕೈ ನೋಡೋದೆ. ಅದಕ್ಕೆ ಮುಂಚೆ ಫೋಟೋ ತಗೊಂಡು ಸ್ಟೇಟಸ್ ಹಾಕ್ಬಿಡೋಣ. ಹಾಕಾಯ್ತು. ಇವತ್ತು ನಾನು ಎದುರು ನೋಡಿದ್ಕಿಂತ ಎಲ್ಲೆಲ್ಲಿ ತುಂಬಾ ಐಟಮ್ಸ್ ಇದೆ. ಒಂದು ಕೈ ನೋಡೇ ಬಿಡೋದೆ.
ಹಾಯ್ ಸ್ಯಾಮ್. ಬಾರೋ ಡ್ಯಾನಿ. ಏನು ಬೆಳಗ್ಗೆನೇನೆ? ಹೌದು ಕಣ, ಇದು ತಾನೇ ನಮ್ ಕೆಲ್ಸ. ಸರಿ ನಾ ಹೊರಗಡೆ ಹೋಗ್ಬೇಡ ಬಾರೋ. ಬರ್ತೀನೋ? ಅದ್ರಲ್ಲಿ ಏನಿಲ್ಲ ಬಾರೋ. ಕೈನಾರ್ ತೊಳ್ಕೊಂಡ್ ಬರ್ತೀನಿ. ಬಾರೋ ಬಾರೋ ಹೋಗೋಣ. ನೆನ್ನೆ ಮುಂಬೈ ಟೀಮ್ ಗೆದ್ಬಿಡ್ತು. ಹೌದು ಕಣ, ನೆನ್ನೆ CSK ಟೀಮ್ ಸೋತ್ಬಿಡ್ತು. ಹೌದು ಕಣ, CSK ಎಲ್ಲ ಒಂದ್ ಟೀಮಾ? ಹೌದು ಕಣ, ಮುಂಬೈ ಇಂಡಿಯನ್ಸೇ ಸೂಪರ್ ಆಗಿರೋದು. ನಂಗೆ ತುಂಬಾ ಹೊಟ್ಟೆ ಹಸಿತಿದ್ಯೋ, ಚಿಪ್ಸ್ ತಕೊಡು. ಲೋ ಬೆಳಗ್ಗೆ ಅಷ್ಟೊಂದು ಊಟ ಮಾಡ್ದಲ್ಲೋ, ಇನ್ನೂ ಹೊಟ್ಟೆ ಹಸಿತಾ ಇದೀಯಾ? ಇನ್ನೂ ಹೊಟ್ಟೆ ಹಸಿತಿದೆ ಕಣ. ಲೋ ನನ್ನ ಹತ್ರ ಬರೀ 100 ರೂಪಾಯಿ ಇದೆ. ಸಾಕು, 10 ಪ್ಯಾಕೆಟ್ ತಗೋಬಹುದು. ಬಾರೋ ಬ್ಯಾಡ್ವೋ ಬ್ಯಾಡ್ವೋ ಲೋ ಲೋ. ಅಣ್ಣ 10 ಚಿಪ್ಸ್ ಪ್ಯಾಕೆಟ್ ಕೊಡಿ ಅಣ್ಣ. ಒಂದು 10 ಪ್ಯಾಕೆಟ್ ಕೊಡಿ ಅಣ್ಣ. ತಗೊಳ್ರೋ. ಏ ಜಾಲಿ ಜಾಲಿ ಜಾಲಿ. ಬಾರೋ. ಏ ಇವಾಗ ತಾನೇ ತಿಂದೆ, ಮತ್ತೆ ಹೊಟ್ಟೆ ಹಸಿತಾ ಇರೋ ತರ ಇದೆ ಕಣ. ಲವ್ ಅದೇನು ಹೊಟ್ಟೆನ ತಿಪ್ಪೆಕೊಂಡಿನ ತಿಂತಾನೆ ಇದೀಯಾ? ಹೊಟ್ಟೆ ಹಸಿತಾ ಕಣ. ಲವ್ ನಿಂಗೇನ್ ಬ್ರೇಕ್ ಇಲ್ವೇನೋ? ಸುಮ್ನೆ ಬಾರೋ. ಅಲ್ಲೋಡು. ಏನೋ ಅದು? 50 ಪರೋಟ ತಿಂದ್ರೆ ಪರೋಟಕ್ಕೆ ದುಡ್ಡು ಇಸ್ಕೊಳ್ಳಲ್ಲ, 500 ರೂಪಾಯಿ ಪ್ರೈಸು ಕೊಡ್ತಾರೆ. ಬಾರ ಒಳಗಡೆ ಹೋಗೋಣ. ಈ ಬ್ಯಾಡ್ವೋ, ನನ್ನ ಇದು ದುಡ್ಡು ಖರ್ಚಾಗೋಯ್ತು, ಸುಮ್ನೆ ಯಾಕೆ? ಈ ಪಂದ್ಯದಲ್ಲಿ ನಾವು ಜಯಿಸ್ಬೋದು. ಈ ಬ್ಯಾಡ್ವೋ ಬಾರ. ಬ್ಯಾಡ್ವೋ ಬಿಡು. ಬ್ಯಾಡ ಹೇಳ್ತಿದ್ದೀನಲ್ಲ, ಒಂದ್ ಕೈ ನೋಡೇ ಬಿಡಣ ಕಣ. ಏನ್ ಮಕ್ಳ ಏನ್ ಬೇಕು? 50 ಪರೋಟ ಕೊಡಿ ಅಣ್ಣ. 50 ಪರೋಟ ತಿನ್ಬಿಡ್ತೀರಾ? ತಾಗ ಬನ್ನಿ ಅಣ್ಣ. ತಿಂದ್ರೆ ನಾನ್ ದುಡ್ಡು ಕೊಡ್ತೀನಿ, ತಿನ್ಲಿಲ್ಲ ಅಂದ್ರೆ ನೀವು ದುಡ್ಡು ಕೊಡ್ಬೇಕು. ಅದನ್ನೆಲ್ಲ ನೋಡ್ಕೊಳ್ಳೋಣ ಬಿಡಿ. ನೀವಿಬ್ರು ತಿಂತೀರಾ? ಅಯ್ಯೋ ನನಗ್ ಬೇಡ. ಸರಿ ಹೋಗಿ ತಗೊಂಡ್ಬರ್ತೀನಿ. ಹೋಗಿ ಅಣ್ಣ, ಬೇಗ ತಗೋಬನ್ನಿ. ಇವತ್ತು ಚೆನ್ನಾಗಿ ತಿನ್ಬಿಡೋಣ. ಅಬ್ಬಾ ಪರವಾಗಿಲ್ವೇ, ಈ ತರ ತಿಂತಾ ಇದ್ದಾನೆ ಅಂದ್ರೆ ಗೆದ್ಬಿಡ್ತಾನೆ ಅನ್ಸುತ್ತೆ. ನೋಡಪ್ಪ, ಇದು 15ನೇ ಪರೋಟ. ಅಯ್ಯ, ಹೊಟ್ಟೆ ನೋವ್ತಾ ಇದೆ ಕಣ. ಏನು ಹೇಳ್ತಾ ಇದ್ಯಾ? ಬೇರೆ ಆಗ್ತಾ ಇಲ್ವಾ? ಏನು ಹೇಳ್ತಾ ಇದ್ಯಾ? ಸರಿ ಇರು ನಾನು ಬಂದ್ಬಿಡ್ತೀನಿ. ಬರ್ತೀನಿ ತಡಿಯೋ, ಬರ್ತೀನಿ. ನಿಮಿಷ ತಡಿ, ಬರ್ತೀನಿ. ನಿಂತ್ಕೊಳ್ಳ. ಏನಪ್ಪ ತಗೋ 17ನೇ ಪರೋಟ. ತಿನ್ನಕ್ಕಾಗ್ತಿಲ್ಲ. ಏನ್ ಹೇಳ್ತಾ ಇದೀಯಾ? ಮುಂಚೆನೆ ತಿನ್ನಕ್ಕಾಗಲ್ಲ ಅಂತ ಹೇಳ್ದೆ, ಕೇಳ್ದ? ಇವಾಗ ತಿನ್ನಕ್ಕಾಗಲ್ಲ ಅಂತ ಹೇಳ್ತಾ ಇದೀಯಾ? ಫಸ್ಟ್ ದುಡ್ಡು ಕೊಟ್ಟು. ಅಣ್ಣ ದುಡ್ಡು ತಂದಿಲ್ಲ ಅಣ್ಣ. ನೀನು ದುಡ್ಡು ತಂದಿಲ್ವಾ? ದುಡ್ಡು ತರದಲ್ಲೇ ಮತ್ತೆ ಯಾಕೋ ಬಂದೆ? ಅಣ್ಣ ಅದು ನಿಮ್ಮ ಅಪ್ಪ ನಂಬರ್ ಹೇಳು. ಹಲೋ ಸ್ಯಾಮ್ ಅವ್ರ ಅಪ್ಪನ ನೀವು? ಏನಾಯ್ತಪ್ಪ? ಅಂಕಲ್ ಅಪ್ಪ. ತಿಂದಿದ್ದಕ್ಕೆ 1000 ರೂಪಾಯಿ ಕೊಡಿ. ಯಾಕಪ್ಪ ಈ ತರ ಮಾಡ್ತಾ? ಸರಿ ಬಾ ಹೋಗೋಣ. ಅಪ್ಪ ನಂಗೆ ಹೊಟ್ಟೆ ಹಸಿತಾ ಇದೆ. ಓ ಹೌದಪ್ಪ, ಏನ್ ಮಾಡ್ಕೊಳ್ಳಿ ನಿಂಗೆ? ನೂಡಲ್ಸ್, ಫ್ರೈಡ್ ರೈಸ್. ಸರಿ ಅಪ್ಪ, ಬೇಗ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಸರಿ. ಊಟ ರೆಡಿ. ಊಟ ರೆಡಿನಾ? ಅಪ್ಪ ಇದೆಂತ ಊಟ? ಇದು ನನಗೆ ಇಷ್ಟನೇ ಇಲ್ಲ. ಮಗನೇ, ಈ ಊಟನ ನೋಡಿದ ತಕ್ಷಣ ಮುಖನ ಈ ತರ ತಿರುಗಿಸ್ಕೊತಾ ಇದೆಯಲ್ಲ, ಈ ತರನೇ ನಿನ್ ಹೊಟ್ಟೆನ ತಿಪ್ಪೆಗುಂಡಿ ತರ ಮಾಡ್ಕೊಂಡಿದೀಯ. ಏನಪ್ಪ ಹೇಳ್ತಾ ಇದ್ದೀರಾ? ಊಟ ಅನ್ನೋದು ತುಂಬಾನೇ ಮುಖ್ಯ.
ಆದರೆ ಯಾವಾಗಲೂ ತಿಂತಾನೆ ಇದ್ರೆ ತುಂಬ ರೋಗಗಳು ಬರುತ್ತಪ್ಪ. ನಿನ್ನಿಂದ ಚುರುಕಾಗಿ ಏನು ಮಾಡೋದಕ್ಕೆ ಆಗೋದಿಲ್ಲ. ಬೈಬಲಲ್ಲಿ ದೇವ್ರು ಹೇಳ್ತಾರೆ, ಜ್ಞಾನೋಕ್ತಿಗಳು 23ನೇ ಅಧ್ಯಾಯದಲ್ಲಿ 2ನೇ ವಾಕ್ಯದಲ್ಲಿ, ನೀನು ಹೊಟ್ಟೆ ಬಾಕನಾಗಿದ್ದರೆ ಕಂಠಕ್ಕೆ ಕತ್ತಿ ಹಾಕಿಕು ಅಂತ ಹೇಳ್ತಾರೆ. ಸರಿಯಾದ ಟೈಮಿಗೆ ಸರಿಯಾದ ಆಹಾರನ ತಿಂದರೆ ನಿನ್ನ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ನಿನ್ನ ಭವಿಷ್ಯತ್ ಕಾಲ ಕೂಡ ಆಶೀರ್ವಾದವಾಗಿರುತ್ತೆ. ಸಾರಿ ಅಪ್ಪ, ಇನ್ನು ಮುಂದೆ ಈ ಥರ ಮಾಡಲ್ಲ. ಸರಿ, ಓಕೆಪ್ಪ. ರಾಬಿ, ತಿನ್ನೋದ್ರಲ್ಲಿ ಇಷ್ಟೊಂದು ವಿಷಯ ಇದೆಯಾ? ನಾನು ಇನ್ಮೇಲೆ ಸರಿಯಾದ ಟೈಮ್ಗೆ ಸರಿಯಾದ ಊಟ ಮಾತ್ರನೇ ತಿಂತೀನಿ. ಫ್ರೆಂಡ್ಸ್, ನೀವು ಇನ್ಮೇಲೆ ಸರಿಯಾದ ಸಮಯಕ್ಕೆ ಸರಿಯಾದ ಊಟ ಮಾತ್ರನೇ ತಿನ್ಬೇಕು. ವೆರಿ ಗುಡ್. ಸರಿ, ನಾವಿಬ್ರು ವಾಟರ್ ಫಾಲ್ಸ್ಗೆ ಹೋಗಿ ಬರೋಣವಾ? ವಾಟರ್ ಫಾಲ್ಸ್? ಸೂಪರ್. ಅಮ್ಮ, ನಾನು ರ್ಯಾಬಿ ಜೊತೆ ವಾಟರ್ ಫಾಲ್ಸ್ಗೆ ಹೋಗಿ ಬರ್ತೀನಮ್ಮ. ಸರಿಮ್ಮ, ಜೋಪಾನ ಹೋಗ್ಬಿಟ್ ಬಾ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗು. ಹೋಗಿ ಅಮ್ಮ. ನಾವೇನ್ ಇಲ್ಲೇನ್ ಸ್ನಾನ ಮಾಡ್ತೀವ ರ್ಯಾಬಿ? ಇಲ್ಲ 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 ಇಲ್ಲ, ನಾವು ಮೀನ್ ಹಿಡಿತೀವಿ. ಜಾಲಿ ಜಾಲಿ. ನಾವ್ ಹೆಂಗ್ ಮೀನ್ ಹಿಡಿತೀವಿ? ಇಲ್ಲೇ ನನ್ನ ಕೈಯಲ್ಲಿ ಇದೆಯಲ್ಲ ಈ ಗಾಣದದೆ. ಹಾಕಿ. ಏನ್ ರ್ಯಾಬಿ, ಇಷ್ಟೊತ್ತಿಂದ ಗಾಣ ಆಗ್ತಾ ಇದೆಯಾ? ಒಂದು ಮೀನು ಸಿಕ್ಕಿಲ್ಲ ನಿಮ್ಗೆ? ಛೇ, ಒಂದ್ ಮೀನು ಸಿಗ್ತಾ ಇಲ್ಲ. ಮೀನ್ ಸಿಕ್ತು. ಜಾಲಿ, ತುಂಬಾ ದೊಡ್ಡ ಮೀನ್ ಸಿಗಾಕೊಂಡಿದೆ. ರಿಯಾ, ನೋಡ್ದಾ? ಚಿಕ್ಕ ಮೀನ್ ಹಾಕ್ಬಿಟ್ಟು ದೊಡ್ಡ ಮೀನ್ ಇದ್ದೆ, ನೋಡ್ದಾ? ಹೌದು ರ್ಯಾಬಿ. ಬೈಬಲ್ನಲ್ಲಿ ಈ ಫುಡ್ ಬಗ್ಗೆ, ಈ ಫುಡ್ ಇಂದ ತುಂಬಾ ಜನ ಆಶೀರ್ವಾದಗಳನ್ನು ಕಳ್ಕೊಂಡ್ಬಿಟ್ರು. ಅವರು ಯಾರು ಏನು ಅಂತೆಲ್ಲ ನಾವು ನೋಡೋಣವಾ? ನೋಡೋಣ. ಹಲೋ ಮಕ್ಕಳೇ, ನಮಗೆ ಊಟ ಅಂತ ಅಂದ್ರೆ ತುಂಬಾನೇ ಇಷ್ಟ, ಹೌದಲ್ವಾ? ಈ ಊಟದಿಂದ ಬೈಬಲಲ್ಲಿ ಕೆಲವರು ತಮ್ಮ ಆಶೀರ್ವಾದಗಳನ್ನೇ ಕಳ್ಕೊಂಡ್ರು. ಅದು ಯಾರೆಲ್ಲ, ಹೇಗೆ ಆಶೀರ್ವಾದಗಳನ್ನ ಕಳ್ಕೊಂಡ್ರು ಅಂತ ನಾವಿವತ್ತು ನೋಡೋಣವಾ? ಫಸ್ಟ್, ದೇವರು ಆದಾಮ ಅವಳನ್ನ ಉಂಟು ಮಾಡಿ ಏದೇನ್ ತೋಟದಲ್ಲಿ ಅವ್ರನ್ನ ಇಟ್ಟಿದ್ರು. ಅವ್ರ ಹತ್ರ ಹೇಳಿದ್ರು, ಇಲ್ಲಿರೋ ಎಲ್ಲದನ್ನು ಕೂಡ ನೀವು ತಿನ್ಬಹುದು, ಆದ್ರೆ ಒಳ್ಳೇದು ಕೆಟ್ಟದರ ಅರುಹನ ಹುಟ್ಟಿಸುವಂತ ಹಣ್ಣನ್ನು ಮಾತ್ರ ತಿನ್ಬಾರ್ದು ಅಂತ ಹೇಳಿದ್ರು. ಆದ್ರೆ ಸೈತಾನ ಏನ್ ಮಾಡ್ದ ಗೊತ್ತಾ? ಕುತಂತ್ರವಾಗಿ ಬಂದು ಅವ್ರ ಹತ್ರ ಮಾತಾಡಿ ಆ ಹಣ್ಣ ತಿನ್ನೋ ತರ ಮಾಡ್ಬಿಟ್ಟ. ಆಮೇಲೆ ಏನಾಯ್ತು ಗೊತ್ತಾ? ದೇವರಿಗೂ ಮನುಷ್ಯರಿಗಿದ್ದಂತ ಸಂಬಂಧ ಅಲ್ಲಿ ಕಟ್ಟಾಯ್ತು. ಒಂದು ವೇಳೆ ಪ್ರೀತಿಯ ಮಕ್ಕಳೇ, ಆಹಾರ ಅನ್ನೋದು ತುಂಬಾನೇ ಮುಖ್ಯ. ಆದ್ರೆ ಆಹಾರದಲ್ಲಿ ನಾವು ಹೆಚ್ಚಿನ ಗಮನವನ್ನ ಕೊಟ್ವಿ ಅಂತಂದ್ರೆ ನಾವು ದೇವ್ರ ಜೊತೆಗೆ ಅನ್ಯೂನ್ಯವಾಗಿ ಇರ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ಯಾಕೋಬ ಅಂತ ಒಬ್ಬ ಅಣ್ಣ, ಅವರು ಅಡಿಗೆ ಮಾಡ್ತಾ ಇದ್ರು. ಯಾಕೋಬನ ಅಣ್ಣ ಏಸಾವ ಬಳಲಿ ಹೋಗಿ ಬಂದು ಯಾಕೋಬನ ಹತ್ರ ಕೇಳಿದ್ರು, ನನಗೆ ತಿನ್ನೋದಕ್ಕೆ ಕೊಡು ಅಂತ. ಹೋಗ ಯಾಕೋಬ ಹೇಳ್ತಾ ಇದ್ದಾನೆ, ನಾನು ನಿನಗೆ ಊಟ ಕೊಡ್ಬೇಕಂತ ಹೇಳಿದ್ರೆ ನೀನು ಚೊಚ್ಚಲುತನದ ಆ ಒಂದು ಹಕ್ಕನ್ನ ನನಗೆ ಕೊಡ್ತೀಯಾ ಅಂತ ಕೇಳ್ತಾನೆ. ಅಯ್ಯೋ, ನನಗೆ ಇದೆಲ್ಲ ಏನು ಮುಖ್ಯ ಅಲ್ಲ, ಊಟನೇ ಮುಖ್ಯ ಅಂತ ಹೇಳ್ಬಿಟ್ಟು ಅವನು ಚೊಚ್ಚಲುತನದ ಹಕ್ಕನ್ನ ಬಿಟ್ಕೊಟ್ಟು ಆ ಊಟವನ್ನು ತಗೊಂಡಿದ್ದಂತೆ. ಅಂದ್ರೆ ಚೊಚ್ಚಲುತನದ ಹಕ್ಕು ಅಂತ ಹೇಳಿದ್ರೆ ಹಿರಿಯ ಮಗನ ಆಶೀರ್ವಾದಗಳನ್ನ ನೀವು ಕೂಡ ಊಟದಲ್ಲಿ ಗಮನ ಕೊಡದೆ ಹೋದ್ರೆ ಅನೇಕ ಆಶೀರ್ವಾದಗಳನ್ನ ಕಳ್ಕೋಬೇಕಾಗುತ್ತೆ. ಅದಾದ್ಮೇಲೆ ನೋಡಿದ್ರೆ ಇಸ್ರಾಯೇಲ್ ಜನರೆಲ್ಲ ಫರೋಹನ ದಾಸತ್ವದಲ್ಲಿ ಇದ್ರು. ಅವರನ್ನ ಏಸಪ್ಪ ಮೋಶೆ ಮೂಲಕ ಬಿಡುಗಡೆ ಮಾಡಿ ಹೊರಗಡೆ ತಂದ್ರು. ಹೊರಗಡೆ ಬಂದಂತ ಅವರು ವೆಜಿಟೇರಿಯನ್ನೇ ತಿಂತಾ ಇದ್ರು. ಆಗ ಅವರು ಗುಣಗುಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ನಮ್ಗೆ ನಾನ್ ವೆಜ್ ಬೇಕು, ನಮ್ಗೆ ನಾನ್ ವೆಜ್ ಬೇಕು ಅಂತ. ಆಗ ಜೀಸಸ್ ಏನ್ ಮಾಡಿದ್ರು ಗೊತ್ತಾ? ಲಾವಕಿಗಳೆಲ್ಲ ಬಂದು ಅವ್ರ ಪಾಳ್ಯದಲ್ಲಿ ಬೀಳು ಅಂತ ಮಾಡಿದ್ರು. ಆಗ ಅವರು ಅದನ್ನ ತಿಂತಾ ಇದ್ರು. ಎಲ್ಲರೂ ತಿನ್ನುವಾಗ ದೇವರ ಕೋಪವು ಅವ್ರ ಮೇಲೆ ಪ್ರಕಟವಾಗಿ ಅವ್ರು ಇನ್ನೂ ಕೂಡ ತಿನ್ಬೇಕಾದ್ರೇನೆ ಅವರಲ್ಲಿ ತುಂಬಾ ಜನ ಸತ್ತು ಹೋದ್ರು. ಪ್ರೀತಿಯ ಮಕ್ಕಳೇ, ಊಟ ಅನ್ನೋದು ತುಂಬಾನೇ ಮುಖ್ಯ. ಆದ್ರೆ ಊಟದಲ್ಲೇ ನಾವು ಹೆಚ್ಚಿನ ಗಮನವನ್ನ ಕೊಟ್ರೆ ನಮ್ ಜೀವಿತದಲ್ಲಿ ತುಂಬಾ ಆಶೀರ್ವಾದಗಳನ್ನ ನಾವು ಕಳ್ಕೊಂಡ್ಬಿಡ್ತೀವಿ. ಕೀರ್ತನೆಗಳು 78:18 ಅವರು ಇಷ್ಟ ಭೋಜನವನ್ನು ಕೇಳಿಕೊಳ್ಳುವಲ್ಲಿ ಸಂಶಯಾತ್ಮರಾಗಿ ದೇವರನ್ನು ಪರೀಕ್ಷಿಸಿದರು ಅಂತ ಹೇಳಲ್ಪಟ್ಟಿದೆ. ಮಕ್ಕಳೇ, ನೀವು ಕೂಡ ಗಮನವಾಗಿರ್ಬೇಕು. ಇಷ್ಟೇ ಅಲ್ಲ, ಊಟದ ಬಗ್ಗೆ ಬೈಬಲ್ ಅಲ್ಲಿ ತುಂಬಾ ವಾಕ್ಯಗಳು ಹೇಳಲ್ಪಟ್ಟಿದೆ. ಅದೆಲ್ಲ ಏನು ಅಂತ ನೋಡೋಣವಾ? ಜ್ಞಾನೋಕ್ತಿಗಳು 23:21 ಕುಡುಕನು ಹೊಟ್ಟೆ ಬಾಕನು ದುರ್ಗತಿಗೆ ಬರುವರು ಅಂತ ಬರೆಯಲ್ಪಟ್ಟಿದೆ. ಆಮೇಲೆ 1 ಕೊರಿಂಥ 8:8 ಆಹಾರವು ನಮ್ಮನ್ನು ದೇವರ ಸನ್ನಿಧಿಗೆ ಸೇರಿಸಲಾರದು ಅಂತ ಬರೆಯಲ್ಪಟ್ಟಿದೆ.
ಸೊ ಅದರಿಂದ ನೀವು ತುಂಬಾ ಗಮನವಾಗಿರ್ಬೇಕು. ಊಟ ಅನ್ನೋದು ಎಲ್ರಿಗೂ ಕೂಡ ಮುಖ್ಯ ಮಕ್ಕಳೇ. ಆದ್ರೆ ಊಟದಲ್ಲೇ ನಮ್ಮ ಗಮನ ಇತ್ತು ಅಂತ ಅಂದ್ರೆ ನಾವು ತುಂಬಾ ಆಶೀರ್ವಾದಗಳನ್ನ ಕಳ್ಕೊಂಡ್ಬಿಡ್ತೀವಿ. ಆದ್ರಿಂದ ನೀವು ಸರಿಯಾದ ಸಮಯಕ್ಕೆ ಸರಿಯಾದ ಆಹಾರವನ್ನು ತಿನ್ನಿ, ನೀವು ಬಲಿಷ್ಠರಾಗಿರಿ, ಕರ್ತನ ಆಶೀರ್ವಾದಗಳನ್ನ ಕೂಡ ಹೊಂದ್ಕೊಳ್ಳಿ. ನೋಡಿದ್ರ ಫ್ರೆಂಡ್ಸ್, ಬೈಬಲ್ ಅಲ್ಲಿ ಇಷ್ಟು ಕಾರ್ಯಗಳಿದೆ ಅಂತ ನಾವು ತಿಳ್ಕೊಂಡ್ವಿ. ಹೌದು ರಾಬಿ, ಈ ಮೀನ್ನ ನಾವ್ ಏನ್ ಮಾಡ್ತೀವಿ? ಇಲ್ಲಿ ಹಿಡ್ದಿದ್ ಮೀನ್ನ ಅಡ್ಗೆ ಮಾಡ್ಕೊಂಡು ತಿಂತೀವಿ. ಯಾರು ಮಾಡ್ತಾರೆ? ನಾವೇ ಅಡ್ಗೆ ಮಾಡೋದು. ಹೌದಾ? ಹೇ, ಜಾಲಿ ಜಾಲಿ. ಈಗ ಸೂಪರ್ ಆಗಿರೋ ಟೇಸ್ಟಿ ಫಿಶ್ ಫ್ರೈ ರೆಡಿ. ಓ, ಇದನ್ನ ನಾನು ತಿಂದು ಸ್ಟ್ರೆಂತ್ ಆಗ್ತೀನಿ. ಓ ಸೂಪರ್ ಸೂಪರ್. ಈ ಮೀನ್ ತಿಂದ್ರೆ ನಮ್ಗೆ ತುಂಬಾನೇ ಸ್ಟ್ರೆಂತ್ ಸಿಗುತ್ತೆ. ಅದೇ ತರ ನಮ್ಮ ಆತ್ಮ ಸ್ಟ್ರೆಂತ್ ಆಗೋದಕ್ಕೆ ಈಗ ಸೂಪರ್ ಆಗಿರೋ ಕರ್ತನ ವಾಕ್ಯವನ್ನ ಕೇಳೋಣವಾ? ಕೇಳೋಣ. ಹಲೋ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಶಾರ್ಟ್ ಫಿಲ್ಮ್ ನೋಡ್ಕೊ ಬಂದ್ರಾ? ಹೇಗಿತ್ತು? ಎಲ್ಲರಿಗೂ ಇಷ್ಟ ಆಯ್ತಾ? ಊಟದ ಬಗ್ಗೆ ಹೇಳ್ಕೊಟ್ರಾ? ನೀವು ಯಾವಾಗ್ಲೂ ತಿಂತಾ ಇದ್ರೆ ಅದು ಒಳ್ಳೇದಾ ಕೆಟ್ಟದ್ದಾ ಅದ್ರ ಬಗ್ಗೆ ಹೇಳ್ಕೊಟ್ರಾ? ಏನಂತ ಹೇಳ್ಕೊಟ್ರು? ಒಳ್ಳೇದಂತ ಹೇಳಿದ್ರಾ ಇಲ್ಲ ಕೆಟ್ಟದ್ದಂತ ಹೇಳ್ಕೊಟ್ರಾ? ನೀವು ತುಂಬಾ ಸೀರಿಯಸ್ ತರ ನೋಡಿದ್ರಲ್ಲ. ರಾಬಿ ಬಂದು ಹೇಳ್ಕೊಡ್ತು. ಆ ಹುಡುಗಿ ತುಂಬಾ ತಿಂತಾ ಇದ್ಲು. ಅದರಲ್ಲಿ ಆ ಹುಡುಗ ತುಂಬಾ ತಿಂದಿದ್ರಿಂದ ಏನಾಯ್ತು, ಹೋಟೆಲ್ಗೆ ಹೋಗಿ ತಿಂದು ಕಾಸು ಕಟ್ಟಕ್ಕಾಗ್ಲಿಲ್ಲ. ಇದೆಲ್ಲ ನೀವು ನೋಡಿದ್ರಲ್ಲ. ಇದರಿಂದ ನಿಮ್ಗೆ ಏನ್ ಗೊತ್ತಾಗುತ್ತೆ ಫ್ರೆಂಡ್ಸ್? ಊಟ ಮಾಡೋದು ತಪ್ಪು ಅನ್ಸುತ್ತಾ? ಇಲ್ಲ, ಊಟ ಮಾಡ್ಬೋದು. ನಿಮ್ಗೆ ಮೊದಲು ಒಂದು ವಾಕ್ಯನ ತೋರಿಸ್ತೀನಿ. ಏನ್ ಗೊತ್ತಾ? ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 21ನೇ ವಾಕ್ಯ ಏನಂದ್ರೆ, ಕುಡುಕನು ಹೊಟ್ಟೆಬಾಕನು ದುರ್ಗತಿಗೆ ಬರುವನು. ಇದ್ರಲ್ಲಿ ಏನಿದೆ ಅಂದ್ರೆ, ತುಂಬಾ ಊಟ ಮಾಡೋರು ದರಿದ್ರಕ್ಕೆ ಬರುವರು ಅಂತ ಹೇಳಿದೆ. ತುಂಬಾ ತಿನ್ನೋರು ದುರ್ಗತಿಗೆ ಬರ್ತಾರೆ ಅಂತ ಹೇಳಲ್ಪಟ್ಟಿದೆ. ಈಗ ಊಟ ತಿನ್ನೋದು ತಪ್ಪಲ್ಲ, ಇದು ತಿಂತಾನೇ ಇರ್ಬೇಕು. ಯಾವಾಗ್ಲೂ ತಿಂತಾನೆ ಇದ್ರೆ ದುರ್ಗತಿಗೆ ಬರುವರು ಅಂತ ಹೇಳಲಾಗಿದೆ. ಸರಿ, ದುರ್ಗತಿ ಅಂದ್ರೆ ಏನು? ನಿಮಗೆ ಒಂದು ಕಾರ್ಯ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರುತ್ತೆ, ಆದ್ರೆ ಅದು ನಿಮ್ಮ ಹತ್ರ ಇಲ್ಲ, ಅದನ್ನೇ ದುರ್ಗತಿ ಅಂತ ಹೇಳೋದು. ಹೊಟ್ಟೆಬಾಕನು ದುರ್ಗತಿಗೆ ಬರುವನು. ಊಟ ಮಾಡುವವನು ಹೇಗೆ ದುರ್ಗತಿಗೆ ಬರುತ್ತಾನೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ನಿಮ್ಗೆ 3 ಪಾಯಿಂಟ್ಸ್ನ ಹೇಳ್ತೀನಿ. ಫಸ್ಟ್ ಪಾಯಿಂಟ್ ಏನಂದ್ರೆ, ನೀವು ತುಂಬ ಚೆನ್ನಾಗಿ ಊಟ ಮಾಡ್ತಾ ಇದ್ರೆ, ಈ ಸ್ಕಿಟ್ಟಲ್ಲೆಲ್ಲ ಹೇಳ್ಕೊಟ್ರಲ್ವಾ, ನೀವು ಪದೇ ಪದೇ ಊಟ ಮಾಡ್ತಾ ಇದ್ರೆ ಹೊಟ್ಟೆ ಏನು ಕಸದ ತೊಟ್ಟಿನ ಎಲ್ಲಾನು ಸೇರಿಸ್ಕೊಳ್ಳೋಕ್ಕೆ ಅಂತ. ಸತ್ಯವೇದದಲ್ಲಿ ಒಂದು ವಾಕ್ಯ ಇದೆ, ನಿಮ್ಮ ಶರೀರ ದೇವರ ಆಲಯ, ಅದನ್ನು ಕೆಡಿಸಬಾರದು ಎಂದು ಹೇಳಲ್ಪಟ್ಟಿದೆ. ಆಗ ನೀವು ಪದೇ ಪದೇ ತಿಂತಾ ಇದ್ರೆ, ಸ್ಕಿಟ್ಟಲ್ಲೆಲ್ಲ ನೀವು ನೋಡಿದ್ರಲ್ಲ, ಆ ಹುಡುಗ ಊಟ ನೋಡೋದು ಕೂಡ ಇಷ್ಟಪಡ್ಲಿಲ್ಲ. ಅದು ನಿಮ್ಮ ಹೊಟ್ಟೆ ಒಳಗಡೆ ಹೋದ್ರೆ ಅದು ಕಸ ತೊಟ್ಟಿ ಅಲ್ವಾ? ಆ ಥರ ನೀವು ಯೋಚನೆ ಮಾಡ್ತೀರಾ? ಇಲ್ವಲ್ಲ. ಆಗ ನಿಮ್ಮ ಆರೋಗ್ಯನ ನೀವೇ ಕೆಡಿಸ್ದಂಗ್ ತಾನೆ. ಏಸಪ್ಪ ಏನ್ ಹೇಳಿದ್ದಾರೆ? ನಿಮ್ಮ ಶರೀರವು ದೇವರ ಆಲಯ, ಅದನ್ನು ಕೆಡಿಸಬಾರದೆಂದು ಹೇಳಿದ್ದಾರಲ್ಲವಾ? ನೀವು ಅದನ್ನ ಕೆಡಿಸಿದ್ರೆ ಏನಾಗುತ್ತೆ? ಏಸಪ್ಪಗೆ ಇಷ್ಟವಿಲ್ಲದ ಕಾರ್ಯ ಅಂಡ್ ನಿಮ್ಮ ಶರೀರದಲ್ಲಿ ಅನವಶ್ಯಕವಾದ ಸಮಸ್ಯೆ ಎಲ್ಲ ಬರುತ್ತದೆ. ನಾವು 3 ಟೈಮ್ಸ್ ಮೀಲ್ ತಿನ್ಬೋದು, ಸೆಂಟ್ರಲ್ಲಿ ಒಂದು ಸ್ನ್ಯಾಕ್ಸ್ ತಿನ್ಬೋದು, ಆ ಥರ ಎಲ್ಲ ಇದೆ. ಆದರೆ ಪದೇ ಪದೇ ತಿಂತಾನೆ ಇದ್ರೆ ಸಮಸ್ಯೆ ಬರುತ್ತಲ್ಲ, ನೀವು ಶರೀರವನ್ನು ಕೆಡಿಸ್ಕೋತೀರಿ. ಸೆಕೆಂಡು, ನೀವು ತಿಂತಾನೆ ಇದ್ರೆ ವೆಯ್ಟ್ ಜಾಸ್ತಿ ಆಗಿಬಿಡ್ತೀರಾ. ನಿಮ್ಮಿಂದ ಮೇಲೆ ಕತ್ತಕ್ಕಾಗಲ್ಲ, ಸ್ಟೆಪ್ಸ್ ಎಲ್ಲ ಹತ್ತಿ ಇಳಿಯೋಕ್ಕಾಗಲ್ಲ, ಯಾವ ಕೆಲಸ ಮಾಡೋಕ್ಕಾಗಲ್ಲ. ಮತ್ತು ನೀವು ಕೆಳಗಡೆ ಬಗ್ಗೆ ಕೆಲಸ ಮಾಡೋಕ್ಕೂ ಆಗಲ್ಲ, ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ. ಸ್ವಲ್ಪ ನಿಂತ್ಕೊಂಡು ಕೆಳಗಡೆ ಬಗ್ಗೆ ನೋಡಿ, ನಿಮ್ಮ ಕಾಲು ಮುಟ್ಟಕ್ಕಾಗುತ್ತಾ ಅಂತ? ಆಗುತ್ತೆ ಅಂದರೆ ನೀವು ಹೆಲ್ದಿಯಾಗಿರ್ತೀರ, ಇಲ್ಲಾಂದರೆ ತಿಂದು ತಿಂದು ದಪ್ಪ ಆಗಿರ್ತೀರ ಅಂದರ್ಥ. ಏಸಪ್ಪ ಹೇಳಿದ್ದಾರೆ, ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ, ಕುಡುಕನು ಹೊಟ್ಟೆಬಾಕನು ದುರ್ಗತಿಗೆ ಬರುತ್ತಾರೆ ಎಂದು ಹೇಳಲಾಗಿದೆ. ನೀವು ಮತ್ತೆ ಮತ್ತೆ ತಿಂತಿದ್ರೆ ಏನಾಗುತ್ತೆ? ನಿಮಗೆ ಟಯರ್ಡ್ ಆಗುತ್ತೆ, ಸ್ಟೆಪ್ಸ್ ಹತ್ತಕ್ಕಾಗಲ್ಲ, ಓದಕ್ಕಾಗಲ್ಲ. ಆಗ ಎರಡನೇದಾಗಿ ಏನಾಗುತ್ತೆ? ಮೊದಲು ನಿಮ್ಮ ಹೆಲ್ತ್ ದುರ್ಗತಿಗೆ ಬರುತ್ತೆ, ನಿಮ್ಗಿರ್ಬೇಕಾಗಿದ್ದ ಹೆಲ್ತ್ ಹೋಗ್ಬಿಡುತ್ತೆ. ದೇವರ ವಾಕ್ಯ ಹೇಳುತ್ತದಲ್ಲ, ನಿಮ್ಮ ಶರೀರವು ದೇವರ ಆಲಯವಾಗಿದೆ ಎಂದು. ಮೊದಲನೇದಾಗಿ ನೀವು ಊಟ ಮತ್ತೆ ಮತ್ತೆ ತಿನ್ನೋದ್ರಿಂದ ನೀವು ದುರ್ಗತಿಗೆ ಬರುತ್ತೀರಿ. ನಂತರ ನಿಮ್ಮ ಹೆಲ್ತ್ ಹೋಗುತ್ತೆ, ನೀವು ಸ್ಟೆಪ್ಸ್ ಹತ್ತಕ್ಕಾಗಲ್ಲ, ನಿಮ್ಮ ಎಜುಕೇಷನ್ ಹೋಗುತ್ತೆ. ಸ್ಕಿಟ್ಟಲ್ಲ ಹುಡುಗನ್ನ ನೋಡಿದ್ರಲ್ಲ, ಅವನ ಹಣ ಹೋಯ್ತು. ಸೊ ಆ ವಿಷಯದಲ್ಲಿ ನೀವು ದರಿದ್ರರಾಗ್ಬಿಡ್ತೀರಾ, ಮತ್ತು ನಿಮ್ಮ ಎಜುಕೇಷನ್ ಹೋಗುತ್ತೆ. ನಂತರ ನೀವು ಇಟ್ಕೊಂಡಿರೋಂಥ ಪಾಕೆಟ್ ಮನಿ, ನೀವು ಸಂಪಾದನೆ ಮಾಡಿರೋದೆಲ್ಲ ಹಾಗೆ ಹೋಗ್ಬಿಡುತ್ತೆ. ಸೊ ಇಂಥ ವಿಷಯಗಳಲ್ಲಿ ನೀವು ದರಿದ್ರರಾಗ್ತೀರಾ. ಮತ್ತೊಂದು ವಿಷಯ ಇದೆ, ಏನು ಗೊತ್ತಾ ಫ್ರೆಂಡ್ಸ್? ಊಟ ಚೆನ್ನಾಗಿ ಮಾಡಬೇಕಲ್ವಾ? ಎಲ್ಲರೂ ಹೇಳ್ತಾರೆ ಊಟ ಚೆನ್ನಾಗಿ ಮಾಡಬೇಕು, ಡಾಕ್ಟರ್ಸ್ ಕೂಡ ಅದನ್ನೇ ಹೇಳ್ತಾರೆ ಅಂತ ಯೋಚಿಸ್ತಿದ್ದೀರಾ? ನಾವು ಮಾತನಾಡ್ತಿರೋದು ಭೋಜನ ಪ್ರಿಯರಿಗೆ, ತಿಂತಾನೇ ಇರಬೇಕಂತ ಆಸೆ ಪಡೋರಿಗೆ. ಒಂದು ವಾಕ್ಯ ಇದೆ ಸತ್ಯವೇದದಲ್ಲಿ, ಏನಂದ್ರೆ, ನೀವು ಯಾವುದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀರೋ ಅದಕ್ಕೆ ನೀವು ದಾಸರಾಗ್ಬಿಡ್ತೀರಿ ಅಂತ ಅರ್ಥ. ನಾವು ಯಾರಿಗೂ ದಾಸರಾಗಬಾರ್ದು, ಒಂದು ಸ್ಲೇವರಿ, ಅದು ಕೂಡ ಒಂದು ದರಿದ್ರ. ಗೊತ್ತಾ? ನೀವು ಫ್ರೀಡಮ್ ಆಗಿ ಇಲ್ಲದೆ ಇರೋದು, ನೀವು ಫ್ರೀಡಮ್ ಆಗಿ ಸ್ವಾತಂತ್ರ್ಯರಾಗಿ ಇಲ್ಲದೆ ಇರೋದು ಕೂಡ ಒಂದು ದುರ್ಗತಿನೇ ಫ್ರೆಂಡ್ಸ್. ಆಗ ನೀವು ತಿನ್ನೋದು ತಪ್ಪಲ್ಲ,
ನಾವೆಲ್ಲರೂ 3 ಟೈಮ್ಸ್ ತಿನ್ನಬೇಕು ಅಂತ ಹೇಳ್ತಾರೆ, ಡಾಕ್ಟರ್ಸ್ ಅಡ್ವೈಸ್ ಮಾಡ್ತಾರೆ, ಎಲ್ಲರೂ ಹೇಳ್ತಾರೆ. ಮಾರ್ನಿಂಗ್, ಆಫ್ಟರ್ನೂನ್, ನೈಟ್ ಕರೆಕ್ಟ್ ಟೈಮ್ಗೆ ಅದನ್ನ ತಿನ್ಬೋದು. ಸಾಯಂಕಾಲ ಸ್ನ್ಯಾಕ್ಸ್ ತಿನ್ಬೋದು, ಆದರೆ ತಿಂತಾನೇ ಇರಬೇಕು ಅನ್ನೋದು ಬಂದು ತಪ್ಪು. ಅದನ್ನೇ ಈ ಸ್ಕಿಟ್ ಮೂಲಕವಾಗೂ ಈ ಮೆಸೇಜ್ ಮೂಲಕವಾಗೂ ನಿಮ್ಗೆ ಹೇಳ್ತಿರೋದು. ನಿಮ್ಮಿಂದ ಒಂದಿನ ತಿಂದೆ ಇರೋಕ್ಕಾಗುತ್ತಾ? ಸ್ನ್ಯಾಕ್ಸು ಏನು ತಿಂದೆ ಅದನ್ನು ಇಷ್ಟಪಡದೆ ಇರೋಕ್ಕಾಗುತ್ತಾ? ನೀವು ಆ ರೀತಿ ಮಾಡಿ ನೋಡುವಾಗ ಇರೋದಕ್ಕೆ ಆಗುತ್ತೆ ಅಂತಂದರೆ ನೀವು ಅದಕ್ಕೆ ದಾಸರಲ್ಲ ಅಂತ ಅರ್ಥ. ನಿಮ್ಮ ಹೆಲ್ತ್ ಆಗಿರ್ಬೋದು, ನಿಮ್ಮ ಸ್ಪಿರಿಚುವಲ್ ಲೈಫ್ ಆಗಿರಲಿ, ನಿಮ್ಮ ಹೆಲ್ತ್ ಆಗಿರಲಿ, ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಸ್ಯಾಕ್ರಿಫೈಸ್ ಮಾಡಬಾರ್ದು. ಸರಿನಾ? ಸರಿ, ನೀವು ಈ ಥರ ಒಂದು ದಾಸತ್ವದಲ್ಲಿ ಇದ್ದಿದ್ರೆ ಏಸಪ್ಪನೇ ಅದರಿಂದ ನಿಮಗೆ ಬಿಡುಗಡೆ ಕೊಡಬೇಕು. ಅದಕ್ಕಾಗಿ ಪ್ರಾರ್ಥನೆ ಮಾಡೋಣವಾ? ಏಸಪ್ಪ ನಮಗೆ ಹೆಲ್ಪ್ ಮಾಡಬೇಕು ಅಂತ ನಾವು ಪ್ರಾರ್ಥನೆ ಮಾಡೋಣವಾ? ಎಲ್ಲರೂ ಕಣ್ಮುಚ್ಚಿ. ಪ್ರೀತಿ ಉಳ್ಳ ಏಸಪ್ಪ, ಈಗ ನಾವು ಭೋಜನ ಪ್ರಿಯರಾಗಿರಬಾರದು ಅಂತ ನೀವು ಹೇಳ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಾವು ಯಾವ ವಿಷಯದಲ್ಲೆಲ್ಲ ತಪ್ಪು ಮಾಡುತ್ತೇವೆ, ಯಾವ ವಿಷಯದಲ್ಲೆಲ್ಲ ಕೇರ್ಲೆಸ್ ಆಗಿರ್ತೀವಿ ಅಂತ ನೀವು ನಮಗೆ ಹೇಳ್ಕೊಟ್ಟಿದ್ದೀರಪ್ಪ. ಇನ್ಮೇಲೆ ಆ ವಿಷಯದಲ್ಲೆಲ್ಲ ನಾವು ತುಂಬ ಕೇರ್ಫುಲ್ ಆಗಿದ್ದು, ಇನ್ಮೇಲೆ ಭೋಜನ ಪ್ರಿಯರಾಗಿರದೆ ನಾವು ಬಾಳೋದಕ್ಕೆ ಸಹಾಯ ಮಾಡಿ. ನಾವು ಯಾವುದಕ್ಕೂ ದಾಸರಾಗಿರಬಾರ್ದು, ನಮ್ಮ ಹೆಲ್ತ್ ಯಾವುದಕ್ಕೂ ಕಾಂಪ್ರಮೈಸ್ ಮಾಡಬಾರ್ದು. ನಿಮ್ಮ ಶರೀರವು ನನ್ನ ಆಲಯ ಅಂತ ಹೇಳಿದ್ದೀರಿ. ಆ ಆಲಯವನ್ನು ನಾನು ಯಾವುದೇ ಕಾರಣಕ್ಕೂ ಹೊಲಸು ಮಾಡಬಾರದು, ಅದನ್ನು ಯಾವುದೇ ಕಾರಣಕ್ಕೂ ನಾವು ಡ್ಯಾಮೇಜ್ ಮಾಡಬಾರದಪ್ಪ. ಇದಕ್ಕೆ ನೀವು ನಮಗೆ ಹೆಲ್ಪ್ ಮಾಡಿ. ನಾವು ದಾಸರಾಗಿದ್ದೇವೆ ಎಂದರೆ ಈ ದಾಸತ್ವದಿಂದ ಬಿಡುಗಡೆ ಹೊಂದಲು ನಮಗೆ ಸಹಾಯ ಮಾಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಜೀವವುಳ್ಳ ತಂದೆಯೇ, ಆಮೇನ್. ಫ್ರೆಂಡ್ಸ್, ನಾವೆಲ್ಲರೂ ಪ್ರಾರ್ಥಿಸಿದ್ದೀವಿ. ನೀವು ಅದೇ ಥರ ಇದ್ದರೆ ಏಸಪ್ಪ ಬಿಡುಗಡೆ ಹೊಂದಲು ಸಹಾಯ ಮಾಡ್ತಾರೆ. ನೀವು ಅದಕ್ಕೆ ಟ್ರೈ ಮಾಡಬೇಕು, ಸರಿನಾ? ಸರಿ, ಮತ್ತೊಂದು ಪ್ರೋಗ್ರಾಮಲ್ಲಿ ನಿಮ್ಮನ್ನು ಸಂಧಿಸ್ತೀನಿ. ಬಾಯ್. ಸೂಪರ್ ಮೆಸೇಜ್ ಫ್ರೆಂಡ್ಸ್. ನೀವೆಲ್ಲರೂ ಈ ಮೆಸೇಜಲ್ಲಿ ಹೇಳಿದ ಥರ ಫಾಲೋ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತು ನಾವು ಊಟ ಅನ್ನೋ ಶೀರ್ಷಿಕೆಯಲ್ಲಿ ತುಂಬ ವಿಷಯಗಳನ್ನು ಕಲ್ತ್ಕೊಂಡ್ವಿ. ಚೆನ್ನಾಗಿ ಊಟ ಮಾಡಬೇಕು, ಹಾಗಂತ ತುಂಬ ಜಾಸ್ತಿ ಊಟ ಮಾಡಿ ಗುಂಡಾಗ್ಬಿಡ್ಬಾರ್ದು. ನೀವು ಮಿತವಾಗಿ ತಿನ್ನಿ, ಆಹಾರಕ್ಕೆ ತುಂಬ ಪ್ರಾಮುಖ್ಯತೆ ಕೊಡಬೇಡಿ. ಕರ್ತನು ನಿಮ್ಮನ್ನು ಆಶೀರ್ವದಿಸ್ತಾನೆ. ಬಾಯ್. Jolly Time, Jesus Redeems Ministries, Nalumavadi, Thuthukudi District, 628211. For 24 hours prayer support, call 08035454545. God bless you.